ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ KD ಸಿನಿಮಾದ ಸಕ್ಸಸ್ನ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. KD ಸಿನಿಮಾ, ಈ ಸಿನಿಮಾದ ಬಗ್ಗೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು, ಒಂದಿಷ್ಟು ಅಪಸ್ವರಗಳು ಇತ್ತು, ಅಪಪ್ರಚಾರಗಳು ಕೂಡ ನಡೆದಿತ್ತು. ಆದರೆ ಒಂದಿಷ್ಟು ಮಂದಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅಪಪ್ರಚಾರ ಮಾಡಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ರು. ಇರಲಿ, ಇವರನ್ನೆಲ್ಲ ಪ್ರತ್ಯೇಕವಾಗಿ ಇಡೋಣ. ಆದರೆ ಈ ಸಿನಿಮಾದ ಟ್ರೈಲರ್ ಬಂದಾಗ ನಾಯಕ ನಟಿ ರೀಶ್ಮಾ ಹಾಗೆ ಧ್ರುವ ಸರ್ಜಾ ಅವರ ನಡುವೆ ನಡೆಯುವಂಥ ಒಂದು ಸಂಭಾಷಣೆ ಏನಿದೆ, ಇದೊಂಥರ ಇರಿಸುಮುರುಸಾಗಿದೆ. ಅಂದರೆ ಇರಿಸುಮುರುಸು ಅನ್ನೋದಕ್ಕಿಂತ ಇರಿಟೇಷನ್ ಆಗಿತ್ತು. ಆದರೂ ಕೂಡ ಮೊದಲ ಪ್ರದರ್ಶನ ಅಂದರೆ ಫ್ಯಾನ್ ಶೋನಲ್ಲೇ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೆ. ಚಿತ್ರದುದ್ದಕ್ಕೂ ಅಂದರೆ ಇಂಟರ್ವಲ್ನವರೆಗೂ ಕೂಡ ಅವರಿಬ್ಬರ ಸಂಭಾಷಣೆ ತುಂಬಾ ಕಿರಿಕಿರಿ ಅಂತ ಅನಿಸಿತ್ತು. ಇರಲಿ, ವಿಚಾರ ಪಕ್ಕಕ್ಕಿಡೋಣ. ಯಾಕಂತ ಹೇಳಿದರೆ ಮಿಕ್ಕುಳಿದ ಪಾರ್ಟ್ ಏನಿದೆ ಎಲ್ಲ ಕೂಡ ಅತ್ಯದ್ಭುತವಾಗಿತ್ತು. ಹೀಗಾಗಿ ಈ ಸಿನಿಮಾ ಒಂದು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂತ ಹೇಳಿದರೆ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರು ಕೂಡ ಸಿನಿಮಾದ ಬಗ್ಗೆ ಉತ್ತಮವಾದಂತಹ ವಿಮರ್ಶೆಯನ್ನು ನೀಡಿದರು. ಸಿನಿಮಾ ತುಂಬಾ ಚೆನ್ನಾಗಿದೆ, ಅತ್ಯದ್ಭುತವಾಗಿದೆ, ಅತ್ಯದ್ಭುತವಂತ ಆ್ಯಕ್ಷನ್ ಹಂಗೆ ಹಿಂಗೆ ಅಂತ. ಯಾಕಂದರೆ ಪ್ರೇಮ್ ಅವರ ಸಿನಿಮಾ ಅಂತ ಹೇಳಿದರೆ ಅದು ಅತ್ಯದ್ಭುತವಾಗಿ ಇದ್ದೇ ಇರುತ್ತೆ. ಇರಲಿ, ಈ ವಿಚಾರವನ್ನು ಕೂಡ ಪಕ್ಕಕ್ಕಿಡೋಣ. ಆದರೆ ಈ ಸಿನಿಮಾ ಸಕ್ಸಸ್ ನಿಜವಾಗ್ಲೂ ಆಯ್ತಾ? ಕನ್ನಡ ಚಿತ್ರರಂಗಕ್ಕೆ ಯಾವ ರೀತಿಯ ಸಕ್ಸಸ್ ಬೇಕು ಅಂತ ಕೇಳಿದರೆ ಈ ರೀತಿಯ ಸಕ್ಸಸ್ ಅಲ್ಲ. ಬದಲಾಗಿ ಈ ಪ್ರೇಮ್ ಅವರದ್ದು ಈ ಹಿಂದೆ ರಿಲೀಸ್ ಆದಂಥ ಜೋಗಿ ಆಗಿರ್ಬೋದು, ಎಕ್ಸ್ಕ್ಯೂಸ್ ಮಿ ಆಗಿರ್ಬೋದು, ಇವೆಲ್ಲ ಇಂಡಸ್ಟ್ರಿ ಇಟ್ಟು ಸಿನಿಮಾಗಳು. ಇತ್ತೀಚಿನ ದಿನಗಳಲ್ಲಿ ಈ ಮಟ್ಟದಲ್ಲಿ ಅಂದರೆ ಈ ಜೋಗಿ ಆ ಮಟ್ಟದಲ್ಲಿ ಯಾವ ಸಿನಿಮಾ ಕೂಡ ಕ್ರೇಜ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಸಕ್ಸಸ್ ಅದು ನೆಕ್ಸ್ಟ್ ಲೆವೆಲ್ ಸಕ್ಸಸ್. ಈ ಕಾಲದಲ್ಲಿ ಅದು ಅಸಾಧ್ಯ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅದು 1 ವರ್ಷ, ಈ 100-200 ದಿನಗಳೆಲ್ಲ ಸರ್ವೇ ಸಾಮಾನ್ಯ ಆಗಿದೆ. ಒಂದು ವರ್ಷ ಅಂತ ಅದು ಮೈಲುಗಲ್ಲು. ಅಂತಹ ಸಿನಿಮಾಗಳು ಇರಲಿ. ಆದರೆ ಇತ್ತೀಚಿನ ದಿನಕ್ಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರೋದು ಸೂಪ್ರಂಸೋ ಕಾಂತಾರ ರೀತಿಯ ಒಂದು ಮೈಲುಗಲ್ಲು. ಸೂಪ್ರಂಸೋ ಸಿನಿಮಾದ ಬಳಿಕ ಅದು ಯಾವ ಸಿನಿಮಾ ಕೂಡ ಒಂದು ಬಿಗ್ಗೆಸ್ಟ್ ಸಕ್ಸಸ್ ಅನ್ನು ಕಂಡೇ ಇಲ್ಲ. ಕಳೆದ ಬಾರಿ ತೆರೆ ಕಂಡಂತಹ ಡೆವಿಲ್ ಸಿನಿಮಾ ಆಗಿರ್ಬೋದು, 45 ಸಿನಿಮಾ ಆಗಿರ್ಬೋದು, ಮ್ಯಾಕ್ಸ್ ಸಿನಿಮಾ ಆಗಿರ್ಬೋದು, ಮ್ಯಾಕ್ಸ್ ಅಲ್ಲ ಮಾರ್ಕ್ ಸಿನಿಮಾ, ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆಯನ್ನ ಈ 3 ಸಿನಿಮಾಗಳು ಕೂಡ, 3 ಸ್ಟಾರ್ ನಟರ ಸಿನಿಮಾಗಳು ಕೂಡ ಹುಸಿ ಮಾಡಿತ್ತು. ಸಕ್ಸಸ್ ಆಗೋದು ಬೇರೆ, ಆದರೆ ಮೈಲುಗಲ್ಲನ್ನು ನೆಡ್ಬೇಕಲ್ವಾ? ಆ ಮೈಲುಗಲ್ಲನ್ನ ಈ 3 ಸಿನಿಮಾಗಳು ಕೂಡ ನೆಟ್ಟಿವೆ. ಹಾಗೆ ನೋಡಿದ್ರೆ ಲವ್ ಮಾಕ್ಟೇಲ್ 3 ಸಿನಿಮಾ ಅದು ತುಂಬ ಮಂದಿಗೆ ಇಷ್ಟ ಆಗಿತ್ತು. ಆದರೆ ಅದು ಈ ಸೂಪ್ರಂಸೋ ಅಥವಾ ಕಾಂತಾರ ರೀತಿಯ ಮೈಲುಗಲ್ಲನ್ನು ನೆಟ್ಟಿರಲಿಲ್ಲ. ಆ ರೀತಿಯ ಸಕ್ಸಸ್ ಕನ್ನಡ ಚಿತ್ರರಂಗಕ್ಕೆ ಬೇಕು. KD ಚಿತ್ರದ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಇದು ಕೂಡ ಒಂದು ಮೈಲುಗಲ್ಲ ಅಲ್ಲದಿದ್ರೂ ಒಂದು ಮಟ್ಟದಲ್ಲಿ ಒಂದು 50 ದಿನವನ್ನು ಪೂರೈಸುವ ಸಿನಿಮಾ ಆಗುತ್ತೆ ಅಂತ. ಆದರೆ ಅದಾಗುತ್ತಾ? ಅದೆಷ್ಟು ಚಿತ್ರಮಂದಿರದಲ್ಲಿ ಆಗುತ್ತೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಇದೇ ತಿಂಗಳು ಈ ಸಿನಿಮಾ OTTಗೆ ಎಂಟ್ರಿ ಕೊಡುತ್ತೆ ಅನ್ನುವ ಪೋಸ್ಟರ್ಗಳು ಹರಿದಾಡ್ತಾ ಇದೆ. ಹೀಗಿರಬೇಕಾದ್ರೆ ಯಾರು ಬರ್ತಾರೆ ಚಿತ್ರಮಂದಿರಕ್ಕೆ? ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡೋರು ಎಷ್ಟು ಮಂದಿ ಇದ್ದಾರೆ? OTTಗೆ ಬಂದ ಮೇಲೆ ಯಾಕೆ ಚಿತ್ರಮಂದಿರಕ್ಕೆ ಬರಬೇಕು? ಪ್ರಶ್ನಾರ್ಥ. ಒಟ್ಟಿನಲ್ಲಿ ಈ ಸಿನಿಮಾ ಒಂದು ಬಿಗ್ಗೆಸ್ಟ್ ಸಕ್ಸಸ್ ಆಗುವಂಥ ಸಿನಿಮಾ. ಆದರೆ ಆ ಮಟ್ಟದಲ್ಲಿ ಸಕ್ಸಸ್ ಆಗಿಲ್ಲ. ಸೆಮಿ ಸಕ್ಸಸ್. ನಮಗೆ ಬೇಕಾಗಿರೋ ಸೆಮಿ ಸಕ್ಸಸ್ ಅಲ್ಲ, ಕಂಪ್ಲೀಟ್ ಸಕ್ಸಸ್. ಕಂಪ್ಲೀಟ್ ಸಕ್ಸಸ್ ಆಯಿತಾ? ಇಲ್ಲ ಅನ್ನುವ ಉತ್ತರವಷ್ಟೇ ಸತ್ಯ. ಯಾಕಂತ ಹೇಳಿದರೆ ಆ ಮಟ್ಟದಲ್ಲಿ ಸಕ್ಸಸ್ ಆಗ್ತಾ ಇದ್ರೆ OTTಗೆ ಇಷ್ಟು ಬೇಗ ಬರ್ತಾನೆ ಇರಲಿಲ್ಲ. ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರೋದು ಇವಾಗ ದೊಡ್ಡ ಮಟ್ಟದ ಮೈಲುಗಲ್ಲು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಹೇಳುವಂತಹ ಯಾವುದೇ ಸಿನಿಮಾಗಳು ಈ ಥರ ಅಂದರೆ ಈ ನಿರೀಕ್ಷಿತ ಸಿನಿಮಾಗಳೇನಿವೆ ಅವು ಯಾವುದು ಕೂಡ ಆ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಂಡಿಲ್ಲ. ನಿರೀಕ್ಷಿತ ಮಟ್ಟದ ಗೆಲುವನ್ನು ಯಾವ ಸಿನಿಮಾ ಕೂಡ ಸಾಧಿಸಿಲ್ಲ. ಸ್ಟಾರ್ ನಟರ ಸಿನಿಮಾಗಳು ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಂಡು
ಒಂದು ಯಶಸ್ಸು ಸಾಧಿಸಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹುದೊಡ್ಡ ಮೈಲುಗಲ್ಲು ಬೇಕೇ ಬೇಕು. ಇಲ್ಲವಾಗಿದ್ದರೆ ಕನ್ನಡ ಚಿತ್ರರಂಗದ ಏನಾಗುತ್ತೋ ಗೊತ್ತಿಲ್ಲ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.